ನನ್ನಿಂದ ಇದು ಸಾಧ್ಯವಿಲ್ಲ ಎಂದುಕೊಳ್ಳಬೇಡಿ, ನಾನಿದನ್ನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವೇ ನಿಮ್ಮನ್ನು ಮುನ್ನಡೆಸಬಲ್ಲದು. ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. ಇವತ್ತು ಜನವರಿ 8, 2026ಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು MCQ ಕ್ವಶನ್ಸ್ನ ನಾನು ರೆಡಿ ಮಾಡಿದ್ದೀನಿ. ಇದನ್ನು ನಾನು ಡೈಲಿ ಕರೆಂಟ್ ಅಫೇರ್ಸ್ನ ಬಿಡ್ತಾನೆ ಇರ್ತೀನಿ. ಇಂಥ ಹೆಚ್ಚಿನ ಕರೆಂಟ್ ಅಫೇರ್ಸ್ ನಿಮಗೇನಾದರೂ ಎಲ್ಲ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಏನಾದರೂ ಬೇಕಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಫಸ್ಟ್ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರುವ ಭೈರವ ಪಡೆಯನ್ನು ಯಾವ ಸಂಸ್ಥೆ ಡ್ರೋನ್ ಯುದ್ಧದ ಅಗತ್ಯತೆಗಳನ್ನು ಪೂರೈಸಲು ರಚನೆ ಮಾಡಿದೆ? ಆಪ್ಷನ್ ಎ ಭಾರತೀಯ ನೌಕಾಪಡೆ, ಆಪ್ಷನ್ ಬಿ ಭಾರತೀಯ ವಾಯುಪಡೆ, ಆಪ್ಷನ್ ಸಿ ಭಾರತೀಯ ಭೂಸೇನೆ, ಆಪ್ಷನ್ ಡಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. 3, 2, 1. ಆಪ್ಷನ್ ಸಿ ಭಾರತೀಯ ಭೂಸೇನೆ ಇಸ್ ಎ ರೈಟ್ ಆನ್ಸರ್. ಆಧುನಿಕ ಯುದ್ಧದ ಬೇಡಿಕೆಗಳನ್ನು ಪೂರೈಸಲು ಮತ್ತು ಡ್ರೋನ್ ಯುದ್ಧದ ಸವಾಲುಗಳನ್ನು ಎದುರಿಸಲು ಭಾರತೀಯ ಸೇನೆಯು ಭೈರವ ಪಡೆ ಎಂಬ ಹೊಸ ಘಟಕವನ್ನು ರಚನೆ ಮಾಡಿದೆ. ಈಗ ಎರಡನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಯಾವ ಕನ್ನಡಿಗ ನಟ ತಮ್ಮ 40ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು? ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ಇದಕ್ಕೆ ಆಪ್ಷನ್ ಎ ಪುನೀತ್ ರಾಜ್ಕುಮಾರ್, ಆಪ್ಷನ್ ಬಿ ಯಶ್, ಆಪ್ಷನ್ ಸಿ ಸುದೀಪ್, ಆಪ್ಷನ್ ಡಿ ದರ್ಶನ್. 3, 2, 1. ಆಪ್ಷನ್ ಬಿ ಯಶ್ ಈಸ್ ಎ ರೈಟ್ ಆನ್ಸರ್. ಯಶ್ ಅವರು KGF ಖ್ಯಾತಿಯ ಕನ್ನಡ ಸೂಪರ್ ಸ್ಟಾರ್ ಅವರು ಆಗಿದ್ದು, ಅವ್ರದ್ದು ಬರ್ಡೇ ಅಂದರೆ ಇವತ್ತು 8ನೇ ತಾರೀಕು 2026ರಂದು ಅವರು ಹುಟ್ಟುಹಬ್ಬವನ್ನು 40ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು. ಇದೇ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕರ್ನಾಟಕದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದರೆ ಇವರು 7 ವರ್ಷ 240 ದಿನಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದು. ಹಾಗೆ ಈಗೂ ಪ್ರಸ್ತುತ ಕೂಡ ಅವರೇ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಡಿ ದೇವರಾಜ್ ಅರಸು ಅವರ ದಾಖಲೆಗಳನ್ನು ಸರಿಗಟ್ಟಿದ್ದಾರೆ. ಅಂದರೆ ಇದಕ್ಕಿಂತ ಸಿದ್ದರಾಮಯ್ಯ ಅವರಕ್ಕಿಂತ ಮುಂಚೆ ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ಡಿ ದೇವರಾಜ್ ಅರಸರಾಗಿದ್ದರು. ಅವರು 7 ವರ್ಷ 239 ದಿನಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಈಗ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಅಂದರೆ 8ನೇ ತಾರೀಕು 2 ಅಪರೂಪದ ದಿನಗಳಾಗಿ ಹೊರಹೊಮ್ಮುತ್ತಾ ಇದ್ದಾವೆ. ಈಗ ಮೂರನೇ ಕ್ವಶನ್ ನೋಡೋಣ. ಅಫೆರಲ್ ರಫ್ತು ಪ್ರೋತ್ಸಾಹಕ ಮಂಡಳಿಯು ಯಾವ ಸಚಿವಾಲಯದ ಆಶ್ರಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ? ಆಪ್ಷನ್ ಎ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಆಪ್ಷನ್ ಬಿ ಜವಳಿ ಸಚಿವಾಲಯ, ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ಗೃಹ ಸಚಿವಾಲಯ. 3, 2, 1. ಆಪ್ಷನ್ ಬಿ ಜವಳಿ ಸಚಿವಾಲಯ ಇಸ್ ಎ ರೈಟ್ ಆನ್ಸರ್. ಅಫ್ರೇಲ್ ರಫ್ತು ಪ್ರೋತ್ಸಾಹಕ ಮಂಡಳಿ ಅಂದರೆ AEPC ಭಾರತದ ಸರ್ಕಾರದ ಜವಳಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಉಡುಪು ರಫ್ತುದಾರರ ಶೃಂಗಸ್ಥಾನವನ್ನು ಇದು ಪಡ್ಕೊಂಡಿದೆ. ಅಂದರೆ ಜವಳಿ ಸಚಿವಾಲಯ ಅಂದರೆ ಉಡುಪು ಅಂದರೆ ನಾವು ಹಾಕೊತೀವಲ್ಲ ಬಟ್ಟೆ, ಅದು ರೇಷ್ಮೆ ಉಡುಪು ಆಗಿರ್ಬೋದು, ಅಂದ್ರ ಮೇಲೆ ಹತ್ತಿ ಉಡುಪು ಕಾಟನ್ ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ಕೂಡ AEPC ಸಚಿವಾಲಯದ ಅಡಿಯಲ್ಲಿ ಏನು ಮಾಡ್ತಾ ಇದೆ? ಅಫ್ರೇಲ್ ರಫ್ತು ಪ್ರೋತ್ಸಾಹಕ ಮಂಡಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈಗ ನಾಲ್ಕನೇ ಕ್ವಶನ್ನು. ಇತ್ತೀಚೆಗೆ ಯಾವ ರಾಜ್ಯವು ತನ್ನ 3ನೇ ಹೊಸ ಜಿಲ್ಲೆಯಾಗಿ ಕುಶಾವತಿಯನ್ನು ಘೋಷಿಸಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಮಹಾರಾಷ್ಟ್ರ. 3, 2, 1. ಆಪ್ಷನ್ ಬಿ ಗೋವಾ ಈಸ್ ಎ ರೈಟ್ ಆನ್ಸರ್. ಗೋವಾ ರಾಜ್ಯ ಸರ್ಕಾರವು ಕುಶಾವತಿ ನದಿಯ ಹೆಸರಿನಲ್ಲಿ ಹೊಸ ಜಿಲ್ಲೆಯನ್ನು ರಚಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಇದನ್ನು ಘೋಷಣೆ ಯಾರು ಮಾಡಿದ್ದಾರೆ ಅಂದರೆ ಗೋವಾದ ಮುಖ್ಯಮಂತ್ರಿ ಆದಂತಹ ಪ್ರಮೋದ್ ಸಾವಂತ್ ಅವರು ಕುಶಾವತಿ ಜಿಲ್ಲೆಯನ್ನು ಹೊಸ ಜಿಲ್ಲೆಯಾಗಿ ಗೋವಾದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಇದು ಹೊಂದಿರುವಂಥ ತಾಲೂಕುಗಳು ಯಾವುವು ಅಂದರೆ ದಾರಾಬಾಂದೋರ್ಜಾ, ಕೆಫೆ, ಸಾಂಗೋ ಮತ್ತು ಕಾನಕೋಣ ಎಂಬಂತಹ 4 ತಾಲೂಕುಗಳನ್ನು ಕುಶಾವತಿ ಹೊಸ ಜಿಲ್ಲೆಯು ಒಳಗೊಂಡಿದೆ. ಈಗ 5ನೇ ಕ್ವಶನ್ನು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಲಾಲ್ ಜಲವಿದ್ಯುತ್ ಯೋಜನೆಯು ಯಾವ ನದಿಯಲ್ಲಿದೆ? ಆಪ್ಷನ್ ಎ ರಾವಿ, ಆಪ್ಷನ್ ಬಿ ಜೀಲಂ, ಆಪ್ಷನ್ ಸಿ ಚೀನಾಬ್, ಆಪ್ಷನ್ ಡಿ ಸಿಂಧು. 3, 2, 1. ಆಪ್ಷನ್ ಬಿ ಚೀನಾಬ್ ಈಸ್ ಎ ರೈಟ್ ಆನ್ಸರ್. ಸಲಾಲ್ ಜಲವಿದ್ಯುತ್ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚೀನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಿಂಧು ಜಲ ಒಪ್ಪಂದದ ಅಡಿಯಲ್ಲಿ ಇದು ಏನಾಗಿದೆ? ಸುದ್ದಿಯಲ್ಲಿದೆ. ಇದನ್ನು ಕೇಂದ್ರ ಸಚಿವರು ಇತ್ತೀಚೆಗೆ ಈ ಯೋಜನೆಯಲ್ಲಿ ಹುಳು ತೆಗೆಯುವ ಪ್ರಕ್ರಿಯೆಗೆ ನಿರ್ದೇಶನವನ್ನು ಈ ಚೀನಾಬ್ ನದಿಗೆ ನೀಡಿದ್ದಾರೆ. ಈಗ 6ನೇ ಕ್ವಶನ್ನು.
ವಿನ್ಯಾಸ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆಯನ್ನು ಯಾವ ಸಚಿವಾಲಯವು ಜಾರಿಗೊಳಿಸುತ್ತಿದೆ? ಆಪ್ಷನ್ ಎ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಆಪ್ಷನ್ ಬಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಸಚಿವಾಲಯ. 3, 2, 1. ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇಸ್ ಎ ರೈಟ್ ಆನ್ಸರ್. ವಿನ್ಯಾಸ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆಯು ಅರೆವಾಹಕ ವಿನ್ಯಾಸ ಪರಿಸರದ ವ್ಯವಸ್ಥೆಯನ್ನು ಬೆಂಬಲಿಸಲು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. ಈಗ 7ನೇ ಕ್ವಶನ್ನು, ಇತ್ತೀಚೆಗೆ ಅಪ್ಯಾರಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲಿಂಗ್ ಅಧ್ಯಕ್ಷರಾಗಿ 5ನೇ ಬಾರಿಗೆ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಅಜಯ್ ಸಿಂಗ್, ಆಪ್ಷನ್ ಬಿ ಎ ಶಕ್ತಿವೇಲ್, ಆಪ್ಷನ್ ಸಿ ಸಂದೀಪ್ ಕುಮಾರ್, ಆಪ್ಷನ್ ಡಿ ಪ್ರಕಾಶ್ ರೈ. 3, 2, 1. ಆಪ್ಷನ್ ಎ ಶಕ್ತಿವೇಲ್ ಇಸ್ ಎ ರೈಟ್ ಆನ್ಸರ್. ಭಾರತದ ಉಡುಪು ರಫ್ತು ಉತ್ತೇಜನಾ ಮಂಡಳಿಯ ಅಧ್ಯಕ್ಷರಾಗಿ ಎ ಶಕ್ತಿವೇಲ್ ಅವರು 5ನೇ ಬಾರಿಗೆ ಮತ್ತೆ ಆಯ್ಕೆಯಾಗಿದ್ದಾರೆ. ಈಗ 8ನೇ ಕ್ವಶನು, ಭಾರತದಲ್ಲಿ 5 ರಿಂದ 12 ವರ್ಷದ ಮಕ್ಕಳಿಗೆ ತುರ್ತು ಬಳಕೆ ಅನುಮತಿ ಪಡೆದ ಮೊದಲ ಲಸಿಕೆ ಯಾವುದು? ಆಪ್ಷನ್ ಎ ಕೋವ್ಯಾಕ್ಸಿನ್, ಆಪ್ಷನ್ ಬಿ ಕೋವಿಶೀಲ್ಡ್, ಆಪ್ಷನ್ ಸಿ ಕಾರ್ಬೋವ್ಯಾಕ್ಸ್, ಆಪ್ಷನ್ ಡಿ ಸೈಕೋವ್ ಡಿ. 3, 2, 1. ಆಪ್ಷನ್ ಬಿ ಕಾರ್ಬೋವ್ಯಾಕ್ಸ್ ಈಸ್ ಎ ರೈಟ್ ಆನ್ಸರ್. ಇದು ಹೈದರಾಬಾದ್ ಮೂಲದ ಬಯೋಲಾಜಿಕಲ್ ಎಂಬ ಕಂಪನಿಯು ಅಭಿವೃದ್ಧಿಪಡಿಸಿದೆ. ಇದು ಲಸಿಕೆ 5 ರಿಂದ 12 ವರ್ಷದ ಮಕ್ಕಳಿಗೆ ಮಾತ್ರ ತುರ್ತು ಬಳಕೆಗೆ ಮಾತ್ರ ಅನುಮತಿಯನ್ನು ಪಡೆದಂತಹ ಮೊದಲ ಲಸಿಕೆ ಆಗಿದೆ. ಈಗ 9ನೇ ಕ್ವಶನು, PM ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ ಮಾರುಕಟ್ಟೆ ಒದಗಿಸಲು MSME ಸಚಿವಾಲಯ ಯಾರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ? ಆಪ್ಷನ್ ಎ ಫ್ಲಿಪ್ಕಾರ್ಟ್, ಆಪ್ಷನ್ ಬಿ ಅಮೆಜಾನ್, ಆಪ್ಷನ್ ಸಿ ರಿಲಯನ್ಸ್, ಆಪ್ಷನ್ ಡಿ ಟಾಟಾ ನ್ಯೂ. 3, 2, 1. ಆಪ್ಷನ್ ಬಿ ಅಮೆಜಾನ್ ಈಸ್ ಅ ರೈಟ್ ಆನ್ಸರ್. ಸೂಕ್ಷ್ಮ, ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳ ಸಚಿವಾಲಯವು ಅಮೆಜಾನ್ ಸೆಲ್ಲರ್ ಸರ್ವಿಸ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದು ಯಾವ ಕಾರಣಕ್ಕಾಗಿ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂದರೆ ಸಾಂಪ್ರದಾಯಿಕ ಕುಶಲಕರ್ಮಿಗಳ ವಸ್ತುಗಳನ್ನು ತಯಾರಿಕೆ ಮಾಡೋದು, ಹಾಗೆ ಇದನ್ನು ಜನರಿಗೆ ಬೇಗ ತಲುಪಿಸಲಿಕ್ಕೆ ಅಮೆಜಾನ್ ಒಂದು ಉತ್ತಮವಾದಂತಹ ಮಾರುಕಟ್ಟೆಯಾಗಿದೆ. MSME ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳ ಸಚಿವಾಲಯ. ಈಗ 10ನೇ ಕ್ವಶನು, 2026ರ ಆರಂಭದಲ್ಲಿ ಬೆಲಾರಸ್ ದೇಶದ ಅಧ್ಯಕ್ಷರಾಗಿ ಯಾರು ಪುನರ್ ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಅಲೆಕ್ಸಾಂಡರ್ ಲುಕಾಶೆಂಕೋ, ಆಪ್ಷನ್ ಬಿ ವ್ಲಾಡಿಮಿರ್ ಪುಟಿನ್, ಆಪ್ಷನ್ ಸಿ ವಿಕ್ಟರ್ ಓರ್ಬನ್, ಆಪ್ಷನ್ ಡಿ ನಿಕೋಲಾ ಪಾಶಿನಿಯನ್. 3, 2, 1. ಆಪ್ಷನ್ ಎ ಅಲೆಕ್ಸಾಂಡರ್ ಲುಕಾಶೆಂಕೋ. ಇವರು ಯುರೋಪಿನ ಸುದೀರ್ಘ ಕಾಲದ ಆಡಳಿತಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ 11ನೇ ಕ್ವಶನು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪೊಲರವಂ ವಿವಿಧೋದ್ದೇಶ ಯೋಜನೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ತೆಲಂಗಾಣ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಕರ್ನಾಟಕ. 3, 2, 1. ಆಪ್ಷನ್ ಬಿ ಆಂಧ್ರ ಪ್ರದೇಶ ಈಸ್ ಅ ರೈಟ್ ಆನ್ಸರ್. ಆಂಧ್ರ ಪ್ರದೇಶ ಏಲೂರು ಮತ್ತು ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ಹರಿಯುವ ಗೋದಾವರಿ ನದಿಗೆ ಅಡ್ಡಲಾಗಿ ಪೊಲವರಂ ವಿವಿಧೋದ್ದೇಶ ಯೋಜನೆಯನ್ನು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ. ಈಗ 12ನೇ ಕ್ವಶನು, ವಿಧಾನಸಭೆಯಲ್ಲಿ ಭಾಷಾಂತರ ವ್ಯವಸ್ಥೆ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ರಾಜಸ್ಥಾನ್. 3, 2, 1. ಆಪ್ಷನ್ ಬಿ ಉತ್ತರ ಪ್ರದೇಶ ಈಸ್ ಎ ರೈಟ್ ಆನ್ಸರ್. ಶಾಸಕರು ತಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಚರ್ಚೆಗಳನ್ನು ಉತ್ತಮವಾಗಿ ಅರ್ಥೈಸಲು ಮತ್ತು ಕಲಾಪದಲ್ಲಿ ಹೆಚ್ಚು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಈ ತಂತ್ರಜ್ಞಾನವನ್ನು ಉತ್ತರ ಪ್ರದೇಶ ಭಾಷಾಂತರ ವ್ಯವಸ್ಥೆಯನ್ನು ಜಾರಿಗೆ ತಂದ ಭಾರತದ ಮೊದಲ ರಾಜ್ಯದ ಸ್ಥಾನವನ್ನು ಪಡೆದುಕೊಂಡಿದೆ. ಈಗ 13ನೇ ಕ್ವಶನು, ಈ ಶ್ರಮ ಪೋರ್ಟಲ್ ಅನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಆಪ್ಷನ್ ಎ ಹಣಕಾಸು ಸಚಿವಾಲಯ, ಆಪ್ಷನ್ ಬಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ, ಆಪ್ಷನ್ ಡಿ ಆರೋಗ್ಯ ಸಚಿವಾಲಯ. 3, 2, 1. ಆಪ್ಷನ್ ಬಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇಸ್ ಎ ರೈಟ್ ಆನ್ಸರ್. ವಲಸೆ ಕಾರ್ಮಿಕರಾಗಿ ಅವರಿಗಾಗಿ ಈ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವನ್ನು ನಿರ್ಮಿಸಲಾಗಿದೆ. ಇದರಿಂದ ವಲಸೆ ಕಾರ್ಮಿಕರಿಗೆ ಏನಾಗುತ್ತೆ, ಸಾಮಾಜಿಕವಾದಂತಹ ಭದ್ರತೆಯನ್ನು ದೊರೆಯಲಿಕ್ಕೆ ಈ ಶ್ರಮ ಪೋರ್ಟಲನ್ನು ಸಚಿವಾಲಯವು ಪ್ರಾರಂಭಿಸಿದೆ.
ಈಗ 14ನೇ ಕ್ವಶನ್ನು, ಭಾರತದಲ್ಲಿ ಅಮೆರಿಕದ 5ನೇ ಕಾನ್ಸುಲೇಟ್ ಎಲ್ಲಿ ಉದ್ಘಾಟನೆಗೊಂಡಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಪುಣೆ, ಆಪ್ಷನ್ ಡಿ ಅಹಮದಾಬಾದ್. 3, 2, 1. ಆಪ್ಷನ್ ಬಿ ಬೆಂಗಳೂರು ಈಸ್ ಎ ರೈಟ್ ಆನ್ಸರ್. ಬೆಂಗಳೂರಿನ ವಿಠ್ಠಲ ಮಲ್ಯ ರಸ್ತೆಯಲ್ಲಿರುವ JW ಮ್ಯಾರಿಯಟ್ ಹೋಟೆಲ್ನಲ್ಲಿ ತಾತ್ಕಾಲಿಕವಾಗಿ ಕಾರ್ಯವು ನಿರ್ವಹಿಸ್ತಾ ಇದೆ. ಇದು ಕೇಂದ್ರ ವಿದೇಶಾಂಗ ಸಚಿವರಾದಂತಹ ಎಸ್ ಜೈಶಂಕರ್ ಮತ್ತು ಭಾರತದಲ್ಲಿನ ಅಮೆರಿಕದ ರಾಯಭಾರಿಯಾದಂತಹ ಎರಿಕ್ ಗಾರ್ನೆಟಿ ಅವರು ಈ ಕಚೇರಿಯನ್ನು ಸಮರ್ಪಿಸಿದರು. ಈಗ 15ನೇ ಕ್ವಶನ್ನು, ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ಎ ಗೃಹ ಸಚಿವಾಲಯ, ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ, ಆಪ್ಷನ್ ಸಿ ರಸ್ತೆ ಸಾರಿಗೆ ಸಚಿವಾಲಯ, ಆಪ್ಷನ್ ಡಿ ವಿದೇಶಾಂಗ ಸಚಿವಾಲಯ. 3, 2, 1. ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ ಈಸ್ ಎ ರೈಟ್ ಆನ್ಸರ್. ಇದರ ರಕ್ಷಣಾ ಸಚಿವಾಲಯದ ಧ್ಯೇಯವಾಕ್ಯ ಏನಂದರೆ ಶ್ರಮೆಯೇ ಸರ್ವ ಸಾಧ್ಯಂ. ಇದು ಭಾರತದ ಗಡಿ ಪ್ರದೇಶದಲ್ಲಿ ಮಾತ್ರವಲ್ಲದೆ ಅಫ್ಘಾನಿಸ್ತಾನ, ಭೂತಾನ್, ಮ್ಯಾನ್ಮಾರ್, ಶ್ರೀಲಂಕಾದಂತಹ ಸ್ನೇಹಪರ ನೆರೆಯ ರಾಷ್ಟ್ರಗಳಲ್ಲೂ ಕೂಡ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇದು ನಿರ್ವಹಿಸ್ತಾ ಇದೆ. ಯಾವುದು ಅಂದರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್. ಇದು ಒಂದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕೆಲವು ಪ್ರದೇಶಗಳ ಮೇಲೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈಗ 16ನೇ ಕ್ವಶನ್ನು, ರಾಣಿ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಬಿಹಾರ್. 3, 2, 1. ಆಪ್ಷನ್ ಬಿ ಮಧ್ಯಪ್ರದೇಶ ಈಸ್ ಎ ರೈಟ್ ಆನ್ಸರ್. ಇದು ಮಧ್ಯಪ್ರದೇಶದ ದಮೋಹ ಮತ್ತು ನರಸಿಂಗಪುರ ಎಂಬ ಜಿಲ್ಲೆಯಲ್ಲಿ ಹರಡಿಕೊಂಡಿದೆ. ಇದು ಮಧ್ಯಪ್ರದೇಶದ 7ನೆಯ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇದು ಭಾರತದಲ್ಲಿ ಒಟ್ಟು 54ನೇ ಹುಲಿ ಸಂರಕ್ಷಿತ ಪ್ರದೇಶವೆಂದು ಗುರುತಿಸಲ್ಪಟ್ಟಿದೆ. ಈ ಮಧ್ಯಪ್ರದೇಶದ ರಾಣಿ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶವು ಈ ದುರ್ಗಾವತಿ ರಾಣಿಯು ಗೊಂಡ್ವಾನ ಸಾಮ್ರಾಜ್ಯದ ವೀರರಾಣಿಯಾಗಿದ್ದಾಳೆ. ಹಾಗಾಗಿ ಅವರ ಸವಿ ನೆನಪಿಗಾಗಿ ಈ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಅವರ ಹೆಸರನ್ನು ಇಡಲಾಗಿದೆ. ಈಗ 17ನೇ ಕ್ವಶನು, ಇತ್ತೀಚೆಗೆ ICC ಪುರುಷರ ಟೆಸ್ಟ್ ಕ್ರಿಕೆಟಿಗ 2024ರ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಆಪ್ಷನ್ ಎ ರೋಹಿತ್ ಶರ್ಮಾ, ಆಪ್ಷನ್ ಬಿ ವಿರಾಟ್ ಕೊಹ್ಲಿ, ಆಪ್ಷನ್ ಸಿ ಜೋ ರೂಟ್, ಆಪ್ಷನ್ ಡಿ ಜಸ್ಪ್ರೀತ್ ಬುಮ್ರಾ. 3, 2, 1. ಆಪ್ಷನ್ ಡಿ ಜಸ್ಪ್ರೀತ್ ಬುಮ್ರಾ ಈಸ್ ಎ ರೈಟ್ ಆನ್ಸರ್. ಇವರು ಭಾರತದ ಅತಿ ವೇಗದ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2024ರ ಅವಧಿಯಲ್ಲಿ ಆಡಿದ 13 ಟೆಸ್ಟ್ ಪಂದ್ಯಗಳಲ್ಲಿ ಕೇವಲ 14.92ರ ಸರಾಸರಿಯಲ್ಲಿ 71 ವಿಕೆಟ್ಗಳನ್ನು ಕಬಳಿಸಿಕೊಂಡಿದ್ದಾರೆ. ವರ್ಷದ ಅತ್ಯುತ್ತಮ ಕ್ರಿಕೆಟಿಗನಾಗಿ ನೀಡುವ ಪ್ರತಿಷ್ಠಿತ ಸರ್ ಗಾರ್ಫೀಲ್ಡ್ ಸೋಬರ್ನ್ ಟ್ರೋಫಿಯನ್ನು ಪಡೆದುಕೊಂಡಿದ್ದಾರೆ. ಈ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ವೇಗದ ಬೌಲರು ಜಸ್ಪ್ರೀತ್ ಬುಮ್ರಾ ಅವರು ಆಗಿದ್ದಾರೆ. ಹಾಗಾದರೆ ಇವ್ರ ಸಾಧನೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವೆಲ್ಲರೂ ನೆನಪಿಸ್ಕೊಳ್ಬೇಕಾಗುತ್ತೆ. ಈಗ 18ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಡೇಟಾ ಸೆಂಟರನ್ನು ಭಾರತದ ಯಾವ ರಾಜ್ಯದಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಗುಜರಾತ್. 3, 2, 1. ಆಪ್ಷನ್ ಡಿ ಗುಜರಾತ್ ಈಸ್ ಎ ರೈಟ್ ಆನ್ಸರ್. ಇದು ಗುಜರಾತಿನ ಜಾಮನಗರದಲ್ಲಿದೆ. ಮುಖೇಶ್ ಅಂಬಾನಿ ನೇತೃತ್ವದಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಯೋಜನೆಯು ಇದನ್ನು ಕೈಗೆತ್ತಿಕೊಂಡಿದೆ. ಇದು ವಿಶ್ವದ ಅತಿ ದೊಡ್ಡ ಡೇಟಾ ಸೆಂಟರನ್ನು ನಿರ್ಮಿಸಬೇಕು ಅಂತ ಗುಜರಾತ್ನಲ್ಲಿ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಈಗ 19ನೇ ಕ್ವಶನ್ನು, ಬಿಮ್ಸ್ಟೆಕ್ ಸೈಬರ್ ಭದ್ರತಾ ಸಭೆಯನ್ನು ಇತ್ತೀಚೆಗೆ ಎಲ್ಲಿ ನಡೆಸಲಾಯಿತು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಗುಜರಾತ್. 3, 2, 1. ಆಪ್ಷನ್ ಎ ದೆಹಲಿ ಈಸ್ ಎ ರೈಟ್ ಆನ್ಸರ್. ಈ ಸಭೆ ಭಾರತ ಸರ್ಕಾರದ ರಾಷ್ಟ್ರೀಯ ಸೈಬರ್ ಭದ್ರತಾ ಸಮನ್ವಯ ಕೇಂದ್ರವು ಆಯೋಜಿಸಿದೆ. ಇದರ ಉದ್ದೇಶ ಏನಪ್ಪ ಅಂದರೆ ಬಂಗಾಳ ಕೊಲ್ಲಿ ಮತ್ತು ಅದರ ಸುತ್ತಮುತ್ತ ಇರುವಂಥ ಪ್ರದೇಶದ ದೇಶಗಳ ನಡುವೆ ಸೈಬರ್ ದಾಳಿಗಳನ್ನು ತಡೆಯಲು ಮತ್ತು ಸೈಬರ್ ಭದ್ರತೆಯನ್ನು ಬಲಪಡಿಸಲು ಕಾರ್ಯತಂತ್ರದ ಯೋಜನೆಯನ್ನು ರೂಪಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಯಾವುದು ಅಂದರೆ ಬಿಮ್ಸ್ಟೆಕ್ ಸೈಬರ್ ಭದ್ರತಾ ಸಭೆ ಇದು ದೆಹಲಿಯಲ್ಲಿ ಯಾಕೆ ಮಾಡ್ತು ಅಂದರೆ ಅಲ್ಲಿ ಬಂಗಾಳ ಕೊಲ್ಲಿಯ ಇರುವಂಥ ಸುತ್ತಮುತ್ತ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಭಾರತ ಸರ್ಕಾರ ಈ ಯೋಜನೆಯನ್ನು ಕ್ರಮ ಕೈಗೊಂಡಿದೆ. ಈಗ 20ನೇ ಕ್ವಶನು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ IGRUA ಅಕಾಡೆಮಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಹರಿಯಾಣ. 3, 2, 1. ಆಪ್ಷನ್ ಬಿ
ಉತ್ತರ ಪ್ರದೇಶ ಈಸ್ ಎ ರೈಟ್ ಆನ್ಸರ್. ಇದು ಉತ್ತರ ಪ್ರದೇಶದ ಅಮೇಠಿ ಎಂಬ ಜಿಲ್ಲೆಯಲ್ಲಿರುವಂತಹ ಪುರ್ಸತ್ಗಂಜ್ ಎಂಬ ಪ್ರದೇಶದಲ್ಲಿದೆ. ಇದು ಅತ್ಯುತ್ತಮ ಮಟ್ಟದ ವಿಮಾನ ಚಾಲನಾ ತರಬೇತಿಯನ್ನು ನೀಡುತ್ತದೆ. ಇಲ್ಲಿ IGRUA ಅಂದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಯುರನ್ ಅಕಾಡೆಮಿ ಅಂತ ಅರ್ಥ. ಇಂಥ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.